ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ಬ್ಲಾಗಲ್ಲಿ ನಾವು ಈ ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ವಿಲೇಜ್ ಸೆಟಪ್, ಪಾಟ್ ಮೇಕಿಂಗ್, ಮಕ್ಕಳ ಗೇಮ್ಸ್ ಇವೆಲ್ಲ ನೋಡಿದ್ವಿ. ಆದರೆ ಇವತ್ತು ನಿಜವಾದ ಎಕ್ಸೈಟ್ಮೆಂಟ್ ಇನ್ನೂ ಬಾಕಿ ಇದೆ. ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ. ಇಲ್ಲಿವರೆಗೂ ನಾವು ಈ ಬ್ಯೂಟಿಫುಲ್ ಪ್ಲೇಸ್ನ ವಾಕ್ ಮಾಡ್ತಾ ಎಕ್ಸ್ಪ್ಲೋರ್ ಮಾಡಿದ್ವಿ. ಆದರೆ ಮಕ್ಕಳು ಮಾತ್ರ ಒಂದು ರೈಡ್ಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಅದೇ ಈ ಟಾಯ್ ಟ್ರೈನ್. ಒಳಗಡೆ ಬಂದಿದ ತಕ್ಷಣ ಎಂಟ್ರೆನ್ಸ್ ಹತ್ರನೇ ಈ ಟಾಯ್ ಟ್ರೈನ್ ಕಾಣಿಸ್ತು. ಆಗಲೇ ಅನ್ವಿಕ್ ಹೇಳ್ತಿದ್ದ ಟ್ರೈನಲ್ಲಿ ಹೋಗಬೇಕು ಅಂತ. ನಾವು ಮೊದಲು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಟ್ರೈನ್ ರೈಡ್ನ ಲಾಸ್ಟ್ಗೆ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಚಿಕ್ಕ ಟ್ರೈನ್ ಆದರೂ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ರು. ರೈಡ್ ಸ್ಟಾರ್ಟ್ ಆದಾಗ ಎಲ್ಲರೂ ಸ್ಮೈಲ್ ಮಾಡ್ತಾ ವಿಡಿಯೋ ತೊಗೊಂಡ್ವಿ, ಎಂಜಾಯ್ ಮಾಡಿದ್ವಿ. ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಈ ಪ್ಲೇಸ್ ನೇಮ್ ರಿವೀಲ್ ಮಾಡೋಕ್ಕಾಗಿರಲಿಲ್ಲ. ಈಗ ಫೈನಲಿ ಈ ಬ್ಯೂಟಿಫುಲ್ ಪ್ಲೇಸ್ ಹೆಸರು ಹೇಳುವ ಟೈಮ್ ಬಂದಿದೆ. ಇದು ರಂಗೋಲಿ ಗಾರ್ಡನ್ ಅಂತ ಜಕ್ಕೂರ್ ಬಳಿ ಇರೋದು. ನಿಜ ಹೇಳಬೇಕಂದ್ರೆ ಹೆಸರು ಕೇಳಿದಾಗ ನಮಗೂ ಇಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅನಿಸಿರಲಿಲ್ಲ. ಆದರೆ ಒಳಗಡೆ ಬಂದ ಮೇಲೆ ಒಂದೊಂದು ಅಟ್ರಾಕ್ಷನ್, ಒಂದೊಂದು ಎಕ್ಸ್ಪೀರಿಯನ್ಸ್ ನಮಗೂ ತುಂಬಾ ಇಷ್ಟ ಆಯಿತು. ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಒಂದು ದಿನ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡಬೇಕು ಅಂದರೆ ಇದು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಟಿಕೆಟ್ ಪ್ರೈಸ್ ಬಂದು ವೀಕ್ ಡೇಸಲ್ಲಿ 200 ಹಾಗೂ ವೀಕೆಂಡ್ಸಲ್ಲಿ 250 ಅಡಲ್ಟ್ಸ್ಗೆ. ಫ್ಯೂಚರಲ್ಲಿ ಚೇಂಜ್ ಆಗ್ಬೋದು. ಸೊ ವಿಸಿಟ್ ಮಾಡುವ ಮುಂಚೆ ಒನ್ಸ್ ಅಫಿಷಿಯಲ್ ಡೀಟೇಲ್ಸ್ನ ಚೆಕ್ ಮಾಡಿ. ಅಲ್ಲಿಂದ ನಾವು ಎಲ್ಲ ನೋಡಿ ಹೊರಗಡೆ ಬರೋಷ್ಟರಲ್ಲಿ 3:30 ಆಗೋಗಿತ್ತು. ತುಂಬ ಹಸುವಾಗಕ್ಕೂ ಶುರು ಆಗಿತ್ತು. ಇನ್ನೊಂದೇನೆಂದರೆ ರಂಗೋಲಿ ಗಾರ್ಡನ್ಸ್ ಒಳಗಡೆನೂ ಸಹ ಹೋಟೆಲ್ ಇದೆ. ಬಟ್ ನಾವು ಬೇಡ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಯರ್ ಬೈಯಲ್ಲಿ ಒಂದು 3 to 4 ಕಿಲೋಮೀಟರ್ಸ್ ಒಳಗಡೆ ಒಂದು ರೆಸ್ಟೋರೆಂಟ್ ಇದೆ ಅಂತ ಅಲ್ಲಿಗೆ ಹೊರಟ್ವಿ. ನಾವು ಅಲ್ಲಿಂದ ಒಂದು ಬ್ಯೂಟಿಫುಲ್ ಆಗಿರೋ ಗೋವಾ ಟೀಮ್ ರೆಸ್ಟೋರೆಂಟ್ಗೆ ಬಂದ್ವಿ. ನಿಜವಾಗ್ಲೂ ಆ ರೆಸ್ಟೋರೆಂಟ್ ಅಟ್ಮಾಸ್ಫಿಯರ್ ನೋಡಿದ್ಮೇಲೆ ಗೋವಾಗೆ ಬಂದಾಗೆ ಫೀಲಿಂಗ್ ಬಂತು. ಬನ್ನಿ, ಈಗ ನಿಮ್ಮನ್ನೂ ಕೂಡ ನಮ್ಮ ಜೊತೆ ಆ ಬ್ಯೂಟಿಫುಲ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀವಿ. ರೆಸ್ಟೋರೆಂಟ್ ನೋಡೋಕ್ಕೆ ತುಂಬಾ ಡಿಫ್ರೆಂಟ್ ಅನಿಸ್ತಿತ್ತು. ನಾರ್ಮಲ್ ರೆಸ್ಟೋರೆಂಟ್ ಥರ ಇರಲಿಲ್ಲ. ಫಸ್ಟ್ ಲುಕ್ಕಲ್ಲಿ ಗೋವಾ ವೈಬ್ ಸ್ಟಾರ್ಟ್ ಆಗಿತ್ತು. ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿದ್ದೀವಾ, ಗೋವಾಗಿದ್ದೀವಾ ಅಂತ ಅನಿಸುತ್ತೆ. ರೆಸ್ಟೋರೆಂಟಲ್ಲಿ ಒಂದೊಂದು ಕಾರ್ನರ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಬೋಟ್ ಇರ್ಬೋದು, ಫಿಶಿಂಗ್ ನೆಟ್ಸ್, ಫಿಶರ್ಸ್, ಡೆಕೋರೇಷನ್ ಟೀಮ್ಸ್, ಕಲರ್ಫುಲ್ ಲೈಟ್ಸ್, ಎವ್ರಿಥಿಂಗ್ ತುಂಬ ಯೂನಿಕ್ ಆಗಿದೆ. ಫೋಟೋ ತೆಗೆದ್ರೆ ಡೈರೆಕ್ಟ್ ಗೋವಾ ಟ್ರಿಪ್ ಥರ ಅನಿಸುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ಗೋವಾ 0 ಕಿಲೋಮೀಟರ್ ಅಂತ. ನಾವು ಆರ್ಡರ್ ಮಾಡೋಕ್ಕೆ ಮುಂಚೆ ರೆಸ್ಟೋರೆಂಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಯಾಕಂದರೆ ಮಕ್ಕಳು ಆ ಫಿಶ್ ಟೀಮ್ಸ್ ಎಲ್ಲ ನೋಡಿಬಿಟ್ಟು ಒಂದು ಕಡೆ ನಿಲ್ತಾನೆ ಇರಲಿಲ್ಲ. ಅಲ್ಲಿ ಲೈವ್ ಮ್ಯೂಸಿಕ್ ಕೂಡ ಸ್ಟಾರ್ಟ್ ಆಗಿತ್ತು. ನಿಜವಾಗ್ಲೂ ಅಟ್ಮಾಸ್ಫಿಯರ್ ಕಂಪ್ಲೀಟ್ ಚೇಂಜ್ ಆಯಿತು. ಸಾಫ್ಟ್ ಮ್ಯೂಸಿಕ್, ಫ್ರೆಶ್ ಫುಡ್ ಸ್ಮೆಲ್, ಫ್ಯಾಮಿಲಿ ಕ್ರೌಡ್, ವೀಕೆಂಡ್ ವೈಬ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಮ್ಯೂಸಿಕ್ಗೆ 2 ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ದು. ಅದನ್ನು ನೋಡಿ ಅನ್ವಿಕ್ ಮತ್ತು ಶೌರ್ಯ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಮುಟ್ಟು, ಫಿಶ್ ಮುಟ್ಟು. ಏನು ಮಾಡಲ್ಲ ಮುಟ್ಟು, ಏನು ಮಾಡಲ್ಲ. ಇನ್ನು ಆರ್ಡರ್ ಮಾಡೋಕ್ಕೆ ಅಂತ ಚೆಕ್ ಮಾಡಿದಾಗ ಮೆನುವಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ನಾವು ಎಲ್ರಿಗೂ ಇಷ್ಟ ಆಗೋಂಥ ಕೆಲವೊಂದು ಡಿಶಸ್ನ ಆರ್ಡರ್ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಟೇಬಲ್ ಮೇಲೆ ಬಂದಿರೋ ಡಿಶಸ್ ಅಂದರೆ ಪ್ರಾನ್ಸ್, ಫಿಶ್, ಬಟರ್ ನಾನ್, ಮಶ್ರೂಮ್ ಕರಿ, ಗೀ ರೈಸ್ ಮತ್ತು ಡ್ರಿಂಕಿಗೆ ಗೋವಾ ಚಿಲ್ಲಿ ಜ್ಯೂಸ್ ಹಾಗೂ ಚಿಕನ್ ಸೂಪ್ನ ಆರ್ಡರ್ ಮಾಡಿದ್ವಿ. ನಿಜವಾಗ್ಲೂ ಟೇಬಲ್ ಫುಲ್ ಆಗಿಬಿಟ್ಟಿತ್ತು. ಒಂದೊಂದು ಡಿಶ್ಟು ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಲುಕ್ಕಲ್ಲೇ ತುಂಬ ಟೆಂಪ್ಟಿಂಗ್ ಅನಿಸಿತ್ತು. ಕ್ಯಾಮ್ರಾ ಆಫ್ ಮಾಡಿ ಡೈರೆಕ್ಟ್ ಫುಡ್ ಸ್ಟಾರ್ಟ್ ಮಾಡೋಣ ಅನ್ನೋ ಫೀಲಿಂಗ್ ಬರ್ತಿತ್ತು. ಫಸ್ಟ್ ನಾವು ಟೇಸ್ಟ್ ಮಾಡಿದ್ದು ಪ್ರಾನ್ಸ್. ನೋಡಿ, ಕಲರ್, ಮಸಾಲ ಕೋಟಿಂಗ್, ಪ್ರೆಸೆಂಟೇಷನ್ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಂತ. ಮಸಾಲ ಕೂಡ ಓವರ್ ಸ್ಪೈಸಿ ಆಗಿರಲಿಲ್ಲ. ಟೇಸ್ಟ್ ತುಂಬಾ ಬ್ಯಾಲೆನ್ಸ್ಡ್ ಆಗಿತ್ತು. ಸೀ ಫುಡ್ನ ಇಷ್ಟಪಡೋರು ಡೆಫಿನೆಟ್ಲಿ ಇಲ್ಲಿ ಬಂದು ಒಂದ್ಸಲಿ ಟ್ರೈ ಮಾಡ್ಬೋದು. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಫುಡ್ ಕ್ವಾಲಿಟಿ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಸೂಪರ್ ಆಗಿತ್ತು. ಲೈವ್ ಮ್ಯೂಸಿಕ್ ಒಂದು ಎಕ್ಸ್ಟ್ರಾ ಅಟ್ರಾಕ್ಷನ್. ಕಿಡ್ಸ್ ಜೊತೆ ಬಂದರೆ ಅವ್ರಿಗೂ ಕೂಡ ಬೋರ್ ಆಗಲ್ಲ. ಕಪಲ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂಡ ಬರುವಂಥ ಜಾಗ ಇದು ಅಂತ ಹೇಳ್ಬೋದು. ಡೆಫಿನೆಟ್ಲಿ ಒಂದ್ಸಲಿ ವಿಸಿಟ್ ಮಾಡ್ಬೋದು ಈ ಪ್ಲೇಸ್ನ. ಮೆತ್ತಿಗೆ ಅನ್ವಿಕ್, ಈ ಕಡೆ ಬಾ. ಫ್ಲಾಗ್ ಹಿಡ್ಕೋ ಬಾ ಇಲ್ಲಿ. ಇದು ಬಾ.
ಹಂಗೆ. ಮಕ್ಕಳಂತೂ ಅಲ್ಲಿದ್ದಿದ್ದು ಬೋಟ್ ಮೇಲೆ ಹತ್ತಿ ತುಂಬಾ ಎಂಜಾಯ್ ಮಾಡ್ತಿದ್ರು. ಅವ್ರಿಗೆ ಅದು ಎಂಜಾಯ್ಮೆಂಟ್ ಆಗಿತ್ತು, ಬಟ್ ಅವ್ರು ಎಲ್ಲಿ ಬಿದ್ದುಬಿಡ್ತಾರೋ ಅಂತ ನಾವು ಅವ್ರನ್ನ ಕಾಯೋದೇ ಆಗಿತ್ತು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ಫುಡ್ಗಿಂತ ಅಟ್ಮಾಸ್ಫಿಯರ್ ಇಲ್ಲಿಂದು ತುಂಬ ಇಷ್ಟ ಆಯಿತು. ಒಂದು ಅರಿ ಇಲ್ಲ, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಲಂಚ್ ಮಾಡ್ಬೋದು. ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ ಪರ್ಫೆಕ್ಟ್. ಮುಟ್ಟು ಫಿಶ್ಶು ಕಚ್ಚುತ್ತೆ. ಇಲ್ಲ ಮುಟ್ಟು ಮುಟ್ಟು ಏನು ಮಾಡಲ್ಲ ಮುಟ್ಟು, ಅದನ್ನ ಮುಟ್ಟು ಆ ಕಡೆ ಇದೆಯಲ್ಲ ಅನ್ವಿಕ್. ಅನ್ವಿಕ್ ಏನು ಮಾಡ್ದ ಮಧು, ಏನು ಮಾಡ್ದ? ಲಂಚ್ ಮುಗಿದ್ಮೇಲೆ ನಾರ್ಮಲಿ ಎಲ್ಲರೂ ಏನು ಹೇಳ್ತಾರೆ, ಸ್ವೀಟ್ ತಿನ್ನಬೇಕು ಇಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಹಾಗೆ ನಾವು ಕೂಡ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಬಂದಿದ್ದು ಪೋಲಾರ್ ಬೇರ್ಗೆ. ಕೆಲವೊಂದು ಸಲ ಎಕ್ಸ್ಪೆನ್ಸಿವ್ ಟ್ರಿಪ್ಸ್ಗಿಂತ ಈ ಥರ ಸಿಂಪಲ್ ಫ್ಯಾಮಿಲಿ ಮೂಮೆಂಟ್ಸ್ ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವಾ. ಒಟ್ಟಿಗೆ ಊಟ ಮಾಡೋದು, ಮಕ್ಕಳು ಮುಖದಲ್ಲಿ ನಗು ನೋಡೋದು, ಇವೆಲ್ಲ ಲೈಫಲ್ಲಿ ತುಂಬಾ ಪ್ರೀಶಿಯಸ್ ಮೆಮೊರೀಸ್. ಏನು ತಿನ್ನಕ್ಕೆ ಬಂದಿದ್ಯಾ? ಏನು? ಶೌರ್ಯ ಅಂತೂ ಹೋಟ್ಲಿಂದ ಹೊರಟಿದ ಕೂಡಲೇ ಮಲ್ಕೊಂಡ. ಅವನು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದರೂ ಹೆದೊಡ್ಲೇ ಇಲ್ಲ. ಬಟ್ ಅನ್ವಿಕಾಗೆ ಐಸ್ ಅಂದರೆ ನಿದ್ದೆಯಲ್ಲಿ ಸಹ ಎದ್ದು ಕೂತ್ಕೊತಾನೆ. ಅವ್ನಿಗಷ್ಟು ಐಸ್ ಕ್ರೀಮ್ ಅಂದರೆ ಇಷ್ಟ. ಇದು ನೆಕ್ಸ್ಟ್ ದಿನದ ವ್ಲಾಗ್. ಅನ್ವಿಕ್ ಮತ್ತು ಶೌರ್ಯನ ಮನೇಲಿ ಹಿಡಿಯೋಕ್ಕಾಗದೆ ನಾನು ಮತ್ತು ಅಮ್ಮ ಅವರಿಬ್ಬರನ್ನ ಪಾರ್ಕಲ್ಲಾದ್ರು ಸ್ವಲ್ಪ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಆದರೆ ಅಲ್ಲೂ ಕೂಡ ಅವರಿಬ್ಬರನ್ನ ಹಿಡಿಯೋಕ್ಕಾಗಲ್ಲ, ಎಷ್ಟು ಓಡಾಡ್ತಾರೆ ನೋಡಿ. ಶೌರ್ಯ ಅನ್ವಿಕ್ ಹಿಂದೆ ಫಾಲೋ ಮಾಡೋದು, ಇಲ್ಲ ಅನ್ವಿಕ್ ಶೌರ್ಯ ಏನು ಮಾಡ್ತಾನೆ ಅದನ್ನು ಫಾಲೋ ಮಾಡೋದು, ಇದ್ದೇ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವರಿಬ್ಬರು. ಅನ್ವಿಕ್ ಅಲ್ಲಿಗೆ ಒಂದು ಆಟ ಆಡೋ ಫೋನ್ನ ತೊಗೊಂಡು ಬಂದು ಅದರಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಅಲ್ಲಿರೋ ಗಿಡನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದ. ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.